ವೀಕ್ಷಕರೇ ನಮಸ್ಕಾರ. ತಮ್ಮ ದೈವ ಮಾಹಿತಿ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಯಾವುದೇ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡುವ ಮೊದಲು ಅಥವಾ ಯಾವುದೇ ಹೊಸ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ಅಗ್ರ ಪೂಜೆ ಸಲ್ಲುವುದೇ ವಿಘ್ನ ವಿನಾಯಕನಾದ ಶ್ರೀ ಗಣಪತಿ ದೇವನಿಗೆ. ಇಂತಹ ಗಣಪತಿ ದೇವರ ಆರಾಧನೆಗೆಂದೇ ಪ್ರತಿ ತಿಂಗಳಲ್ಲಿ ಒಂದು ದಿನವನ್ನು ವಿಶೇಷವಾಗಿ ನಿಗದಿಪಡಿಸಲಾಗಿದ್ದು, ಆ ದಿನವೇ ಸಂಕಷ್ಟಹರ ಚತುರ್ಥಿ ಎಂದು ಚಿರಪರಿಚಿತವಾಗಿದೆ. ಒಂದು ತಿಂಗಳಲ್ಲಿ 2 ಚತುರ್ಥಿಗಳು ಬರುತ್ತವೆ. ಹುಣ್ಣಿಮೆಯ ನಂತರ ಬರುವ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಮತ್ತು ಅಮಾವಾಸ್ಯೆಯ ನಂತರ ಬರುವಂತಹ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಹಾಗೆ ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿಯು ಬಹಳ ವಿಶೇಷವಾಗಿದೆ. ಏಕೆಂದರೆ ಮಂಗಳವಾರ ಗಣಪತಿಗೆ ವಿಶೇಷವಾದ ವಾರವಾಗಿದ್ದು, ಹಾಗೆ ಈ ಸಂಕಷ್ಟಹರ ಚತುರ್ಥಿ ವರ್ಷಕ್ಕೆ ಒಂದು ಬಾರಿ ಮಂಗಳವಾರ ಬರುತ್ತದೆ ಮತ್ತು ಈ ಮಂಗಳವಾರ ಬರುವಂತಹ ಸಂಕಷ್ಟಹರ ಚತುರ್ಥಿ ಮಾಡಿದರೆ ಸಾಕು, ವರ್ಷ ಪೂರ್ತಿ ಮಾಡಿದ ಫಲ ನಿಮಗೆ ಸಿಗುತ್ತದೆ. ಆದ್ದರಿಂದ ನೀವು ಪ್ರತಿ ತಿಂಗಳು ಬರುವ ಸಂಕಷ್ಟಿ ಮಾಡಲು ಆಗದಿದ್ದರೆ ಪರವಾಗಿಲ್ಲ, ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿ. ಹಾಗೆ ಗಣಪತಿಯ ಅನುಗ್ರಹ ಪಡೆಯಿರಿ. ಹಾಗೆ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಯಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸಂಕಷ್ಟಹರ ಎಂದರೆ ಸಂಸ್ಕೃತದಲ್ಲಿ ಬಿಕ್ಕಟ್ಟನ್ನು ಸೋಲಿಸುವವ ಅಥವಾ ಕಷ್ಟದ ಸಮಯದಿಂದ ಮುಕ್ತಿಯನ್ನು ನೀಡುವವ ಎಂದರ್ಥ. ಸಂಕಷ್ಟಹರ ಚತುರ್ಥಿಯು ಗಣೇಶ ದೇವರನ್ನು ಮೆಚ್ಚಿಸಲು ಅತ್ಯಂತ ಮಂಗಳಕರ ದಿನವೆಂದೇ ಪರಿಗಣನೆ ಮಾಡಲಾಗುತ್ತದೆ. ಹಾಗೆ ಸಂಕಷ್ಟಹರ ಚತುರ್ಥಿಯ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ, ಮಂಗಳವಾರ ಏನಾದರೂ ಸಂಕಷ್ಟ ಚತುರ್ಥಿ ಬಂದರೆ ಆ ವ್ರತಕ್ಕೆ ಹೆಚ್ಚಿನ ಮಹತ್ವವಿದ್ದು ಅದನ್ನು ಅಂಗಾರಕ ಚತುರ್ಥಿ ಎಂದೇ ಕರೆಯಲಾಗುತ್ತದೆ. ಆತ್ಮೀಯ ವೀಕ್ಷಕರೇ, ಸಂಕಷ್ಟಹರ ಚತುರ್ಥಿಯ ಈ ಶುಭ ಗಳಿಗೆಯಲ್ಲಿ ಸಂಕಷ್ಟಹರ ಚತುರ್ಥಿಯ ಮಹತ್ವಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಹಾಗೆ ಸಂಕಷ್ಟಹರ ಚತುರ್ಥಿಯ ಆಚರಣೆಗೆ ಸನಾತನ ಹಿಂದೂ ಧರ್ಮದಲ್ಲಿ 2 ಪ್ರಮುಖ ಹಿನ್ನೆಲೆಗಳಿವೆ. ಯಾವ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಲಾಗುತ್ತದೆಯೋ ಅದೇ ದಿನ ಶಿವ ಪರಮಾತ್ಮರು ತಮ್ಮ ಪುತ್ರನಾದ ಗಣೇಶನನ್ನು ಎಲ್ಲ ದೇವರಿಗಿಂತ ಶ್ರೇಷ್ಠ ಎಂದು ಘೋಷಣೆ ಮಾಡಿದರು. ಮತ್ತೊಂದು ನಂಬಿಕೆಯ ಪ್ರಕಾರ ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣೇಶ ದೇವರು ಸ್ವತಃ ಧರೆಗಿಳಿದು ಭಕ್ತರ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ಸಂಕಷ್ಟಹರ ಚತುರ್ಥಿಯ ಈ ಶುಭ ದಿನ ಗಣಪತಿ ದೇವರನ್ನು ಪ್ರಾರ್ಥಿಸುವುದರಿಂದ ನಮ್ಮ ಜೀವನದಲ್ಲಿ ಬಂದು ಒದಗಿರುವಂತಹ ಎಲ್ಲ ಅಡೆತಡೆಗಳನ್ನು ಮತ್ತು ಸಂಕಷ್ಟಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು. ಹಾಗೆ ಈ ಸಂಕಷ್ಟಹರ ಚತುರ್ಥಿಯನ್ನು ಸಂಯುಕ್ತವಾಗಿ ಕನ್ನಡದಲ್ಲಿ ಸಂಕಷ್ಟಿ ಅಥವಾ ಸಂಕಷ್ಟಿ ವ್ರತ ಎಂದು ಕರೆಯಲಾಗುತ್ತದೆ. ಹಾಗೆ ಈ ಸಂಕಷ್ಟಹರ ಚತುರ್ಥಿ ಜಾತಿ ಧರ್ಮ ಮತ ಭೇದಗಳಿಲ್ಲದೆ ಎಲ್ಲರೂ ಸಹ ಆಚರಣೆ ಮಾಡುವಂತಹ ವ್ರತವೆನಿಸಿಕೊಂಡಿದೆ. ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಯಾರು ಬೇಕಾದರೂ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡಬಹುದು. ಹಾಗೆ ಸಂಕಷ್ಟಹರ ಚತುರ್ಥಿಯ ದಿನ ಗಣಪತಿ ದೇವರ ಉಪಾಸನೆಯನ್ನು ಕೈಗೊಂಡು ಯಶಸ್ಸು ಕಂಡವರು ಅಸಂಖ್ಯಾತ ಕಥೆಗಳು ಪುರಾಣದಲ್ಲಿ ಉಲ್ಲೇಖಗೊಂಡಿದೆ. ಹಾಗೆ ಮಹಾಭಾರತದ ಕಾಲಾವಧಿಯಲ್ಲಿ ದುರ್ಯೋಧನನ ಕುತಂತ್ರಕ್ಕೆ ಬಲಿಯಾಗಿ ತನ್ನ ರಾಜ್ಯ ವೈಭೋಗಗಳನ್ನೆಲ್ಲ ಕಳೆದುಕೊಂಡ ತನ್ನ ತಮ್ಮಂದಿರೊಡನೆ ಕಾಡು ಪಾಲಾಗಿದ್ದಂತಹ ಪಾಂಡವರ ಅಗ್ರಜ ಧರ್ಮನಾಯನಿಗೆ ಸೂತ ಮಹರ್ಷಿಗಳು ಸಮಾಧಾನವನ್ನು ಪಡಿಸಿ ಸಂಕಷ್ಟಹರ ಚತುರ್ಥಿಯ ವ್ರತಾಚರಣೆಯನ್ನು ಮಾಡಲು ಸಲಹೆಯನ್ನು ನೀಡುತ್ತಾರೆ. ನಂತರ ಧರ್ಮರಾಯನು ಸೂತ ಮಹರ್ಷಿಗಳ ಸಲಹೆಯ ಮೇರೆಗೆ ಸಂಕಷ್ಟಹರ ಚತುರ್ಥಿಯ ವ್ರತಾಚರಣೆಯನ್ನು ಮಾಡಲು ಪ್ರಾರಂಭಿಸಿದ ಮೇಲೆ ಒಂದೊಂದಾಗಿ ಪಾಂಡವರ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಮರಳಿ ಅವರಿಗೆ ರಾಜ್ಯವೂ ಸಹ ದೊರೆಯುತ್ತದೆ. ಹಾಗೆ ನಳ ಮಹಾರಾಜರಿಗೆ ದಮಯಂತಿ ದೊರೆತದ್ದು ಹಾಗೂ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಸಮಂತಕ ಮಣಿಯೊಡನೆ ಜಾಂಬವತಿ ಲಭಿಸಿದ್ದು ಇದೇ ವ್ರತಾಚರಣೆಯಿಂದ. ಹಾಗೆ ಯಾವ ರೀತಿ ಈ ಸಂಕಷ್ಟಹರ ಚತುರ್ಥಿಯ ವ್ರತಾಚರಣೆಯನ್ನು ಮಾಡಬೇಕು ಹಾಗೂ ಅದರ ವಿಧಿ ವಿಧಾನಗಳೇನು ಎನ್ನುವುದನ್ನು ತಿಳಿಸಿಕೊಡುತ್ತೇವೆ.
ಸಂಕಷ್ಟಹರ ಚತುರ್ಥಿಯ ದಿನ ಸಾಧ್ಯವಾದರೆ ನೀವು ಉಪವಾಸವನ್ನು ಮಾಡಬೇಕು. ಹಾಗೆ ಹಾಲು ಹಣ್ಣನ್ನು ಮಾತ್ರ ಸೇವನೆ ಮಾಡಬಹುದು. ಹಾಗೆ ಈ ಸಮಯದಲ್ಲಿ ಮದ್ಯಪಾನ, ಧೂಮಪಾನ, ಮಾಂಸಾಹಾರ ಸೇವನೆ ಮಾಡುವಂತಿಲ್ಲ. ಮತ್ತು ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮುಗಿಸಿ ಗಣೇಶ ದೇವರನ್ನು ಪೂಜಿಸಬೇಕು. ಹಾಗೆ ಗಣಪತಿ ದೇವರಿಗೆ ಪ್ರಿಯವಾದಂತಹ ಮೋದಕವನ್ನು ಮತ್ತು ಲಡ್ಡು ಹಣ್ಣು ನೈವೇದ್ಯವಾಗಿ ಅರ್ಪಣೆ ಮಾಡಿ ಗಣಪತಿ ದೇವರಿಗೆ ಹೂವು, ಧೂಪ ಹಾಗೆ ಗರಕೆಯನ್ನು ಅರ್ಪಣೆ ಮಾಡಿ ಗಣೇಶನಿಗೆ ಮಂಗಳಾರತಿಯನ್ನು ಮಾಡಬೇಕು. ಹಾಗೆ ಈ ಸಮಯದಲ್ಲಿ ಗಣೇಶ ದೇವರ ಅಷ್ಟೋತ್ತರ ಸಂಕಷ್ಟನಾಥ ಸ್ತೋತ್ರವನ್ನು ಪಠಿಸಿದರೆ ಬಹಳ ಮಂಗಳಕರವಾಗುತ್ತದೆ. ಹಾಗೆ ಚಂದ್ರೋದಯದ ನಂತರ ಉಪವಾಸವನ್ನು ಮುರಿಯಬಹುದು. ಒಂದು ಪಕ್ಷ ಚಂದ್ರನನ್ನು ಆಕಾಶದಲ್ಲಿ ಗೋಚರಿಸದೇ ಇದ್ದಾಗ ಶಿವಪರಮಾತ್ಮನ ತಲೆಯ ಮೇಲಿರುವಂತಹ ಚಂದ್ರನ ದರ್ಶನ ಪಡೆದು ಉಪವಾಸವನ್ನು ಕೊನೆಗೊಳಿಸಬಹುದು. ಹಾಗೆ ಉಪವಾಸವನ್ನು ಆಚರಣೆ ಮಾಡುವವರು ರಾತ್ರಿ ಚಂದ್ರದೇವನ ದರ್ಶನ ಪಡೆದ ಮೇಲೆ ಗಣಪತಿ ದೇವರಿಗೆ ದೀಪವನ್ನು ಬೆಳಗಿ ವಿದ್ಯಾರ್ಪಣೆ ಮಾಡಿ ಮಂಗಳಾರತಿಯನ್ನು ಮಾಡಿ ಉಪವಾಸವನ್ನು ಮುರಿಯಬೇಕು. ಈ ಸಂಕಷ್ಟಹರ ಚತುರ್ಥಿಯ ವ್ರತಾಚರಣೆಯಿಂದ ಧನಾಕಾಂಕ್ಷಿಗಳಿಗೆ ಧನ, ವಿದ್ಯೆ ಬೇಕಾದವರಿಗೆ ಉತ್ತಮ ವಿದ್ಯೆ, ಆರೋಗ್ಯದ ತೊಂದರೆ ಇರುವವರಿಗೆ ಉತ್ತಮವಾದ ಆರೋಗ್ಯ, ಸಂತಾನ ಅಪೇಕ್ಷೆಗಳಿಗೆ ಸಂತಾನ ಭಾಗ್ಯ, ಹೀಗೆ ಭಕ್ತರ ನಾನಾ ವಿಧದ ಬೇಡಿಕೆಗಳು ಸಹ ಈಡೇರುತ್ತವೆ. ಅಷ್ಟು ಮಾತ್ರವಲ್ಲದೆ ನಾವು ಕೈಗೊಂಡ ಯಾವುದೇ ಕೆಲಸವಾದರೂ ಪ್ರಸಾರವಾಗಿ ನೆರವೇರುತ್ತದೆ. ಬಹುವಿಧದ ನಾಮರೂಪಗಳೊಂದಿಗೆ ಪೂಜಿತಗೊಳ್ಳುವಂತಹ ಲೋಕ ಕಲ್ಯಾಣರಾದಂತಹ ಗಣಪತಿ ದೇವರು ಎಲ್ಲರಿಗೂ ಸಹ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ನೀಡಲೆಂದು ಕೋರಿಕೊಳ್ಳುತ್ತೇನೆ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ದೈವ ಮಾಹಿತಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.